ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನಮ್ಮ ಪಿ ಜಿ ರೂಮ್ಮೇಟ್ಸ್ ಎಲ್ಲ ಸೇರಿಕೊಂಡು ಸಡನ್ ಪ್ಲ್ಯಾನ್ ಆಯಿತು ಚಿಕ್ಕಪೇಟೆ ಹೋಗುವ ಅಂತ ಹೇಳಿ. ಎಲ್ಲರೂ ಕೂಡ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡ್ತಿರ್ಬೋದು. ಹಾಗೆ ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಮೆಟ್ರೋ ಥ್ರೂ ನಾವು ಚಿಕ್ಕಪೇಟೆ ಹೋಗ್ತಿದ್ದೀವಿ. ಮೆಟ್ರೋ ಸ್ಟೇಷನ್ಗೆ ಎಂಟರ್ ಆದ್ವಿ. ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ 1 ಕಡೆ ಹೋಗ್ತಿದ್ದೀವಿ ಇವಾಗ. ಫೈನಲಿ ನಮ್ಮ ಮೆಟ್ರೋ ಬಂತು. ನಾವು ಹೋಗಿರೋದು ಸಂಡೇ ಆಗಿರೋದ್ರಿಂದ ಮೆಟ್ರೋ ಕೂಡ ತುಂಬ ರಶ್ ಇತ್ತು. ಹೋಗುವಾಗಲೂ ಬರುವಾಗಲೂ ಎರಡೂ ವೇಯಲ್ಲೂ ಕೂಡ ನಿಂತ್ಕೊಂಡೇ ಬಂದಿದ್ದೀವಿ. ಯಾರು ಕೂಡ ಸಂಡೇ ಸ್ಯಾಟರ್ಡೆ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ಚಿಕ್ಕಪೇಟೆ ಸೈಡು. ವೀಕ್ ಡೇಸಲ್ಲಿ ಹೋದರೆ ಅಷ್ಟೊಂದು ಕ್ರೌಡ್ ಕೂಡ ಇರಲ್ಲ. ಮೆಟ್ರೋಯಿಂದ ಆಚೆ ಬರ್ತಿದ್ದಾಗೇ ಆಚೆ ಬಂದ ತಕ್ಷಣವೇ ಒಂದು ಶಾಪ್ ಸಿಗತ್ತೆ ನಿಮಗೆ. ಇಲ್ಲಿ 100-150ಗೆಲ್ಲ ನಿಮಗೆ ಡ್ರೆಸ್ಸಸ್ ಎಲ್ಲ ಸಿಗತ್ತೆ. ವರ್ತ್ ಅನಿಸುತ್ತೆ ಆ ಪ್ರೈಸ್ಗೆ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. ನೀವು ಕೂಡ ಹೋದರೆ ಬೈ ಮಾಡ್ಬೋದು. ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇದೆ. ತೊಗೊಳ್ಳುವಾಗ ನೋಡ್ಬಿಟ್ಟು ತೊಗೊಳ್ಳಿ, ತುಂಬ ಡ್ಯಾಮೇಜ್ ಪೀಸಸ್ ಕೂಡ ಇರುತ್ತೆ. ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಕೊರಿಯನ್ ಟೀ ಶರ್ಟ್ಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಕುರ್ತಾ ಸೆಟ್ ಎಲ್ಲ ಕೂಡ ಅವೈಲೇಬಲ್ ಇತ್ತು. ಹಾಗೆ ನೆಕ್ಸ್ಟ್ ಶಾಪ್ ಬಂದು ಜುವೆಲ್ಸ್ ನೋಡಿದ್ವಿ ನಾವು. ಅಲ್ಲೊಂದು ಜುವೆಲ್ ಬಂದು ನಂಗೆ ಸಖತ್ ಇಷ್ಟ ಆಯಿತು, ಸೊ ಅದನ್ನು ನೋಡ್ತಿದ್ದೆ. ಪ್ರೈಸ್ ಕೂಡ ವರ್ತ್ ಅನ್ನಿಸ್ತು. ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸೊ ಇದನ್ನು ನಾನು ಬೈ ಕೂಡ ಮಾಡಿದೆ. ಇದಕ್ಕೆ ಎಷ್ಟು ಕೊಡ್ಬೋದು ನೀವೇ ಹೇಳಿ ಗಾಯ್ಸ್. ನಾನು ಕೊಟ್ಟಿರೋ ಪ್ರೈಸ್ ಬಂದು 600 ರುಪೀಸ್. ನನಗೆ ವರ್ತ್ ಅನ್ನಿಸ್ತು. ಬಿಕಾಸ್ ಆನ್ಲೈನಲ್ಲೆಲ್ಲ ನಾವು ಬೈ ಮಾಡೋಕ್ಕೆ ಹೋದರೆ 600+ ಇರುತ್ತೆ. ಕ್ರೌಡ್ ನೋಡಿ ಗಾಯ್ಸ್, ನೀವು ಸ್ಯಾಟರ್ಡೆ ಸಂಡೇ ಅಂತೂ ಬರಲಿಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಕ್ರೌಡು. ಇವತ್ತು ಮಳೆ ಬೇರೆ ಇರಲಿಲ್ಲ, ಬಿಸಿಲು ಸಾಕಾಗೋಯ್ತು ನಮಗೆ ಕ್ರೌಡಲ್ಲಿ. ನೆಕ್ಸ್ಟ್ ಇಲ್ಲಿ ನೈಟ್ ಪ್ಯಾಂಟ್ಸ್ ನೋಡ್ಬೋದು, ಹಾಗೆ ಹೋಮ್ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಹಾಗೆ ಸುದರ್ಶನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಕೂಡ ಅಪ್ ಟು 50%ವರೆಗೂ ಆಫರ್ ಕೂಡ ಇತ್ತು. ಸುಸ್ತಾಗೋಯ್ತು ಗೈಸ್ ನನಗೆ ಓಡಾಡಿ. ನನ್ನ ಫ್ರೆಂಡ್ ಕೂಡ ಬೈ ಮಾಡೋದಕ್ಕೆ ಒಳಗಡೆ ಹೋಗಿದ್ಲು, ಸೊ ನಾವು 3 ಜನ ಆಚೆ ಕೂತಿದ್ವಿ. ಸಾಕಾಗೋಯ್ತು. ಈ ಗೌನ್ ನೋಡ್ಬೋದು ನೀವು, 2.5 ಅಂದರು. ಚೆನ್ನಾಗಿತ್ತು ಗೈಸ್. ಪ್ಯಾಟ್ರನ್ ವೈಸ್, ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು, ತೊಗೊಳ್ಬೋದು. ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ಫಸ್ಟ್ ಫ್ಲೋರಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇತ್ತು. ಇಲ್ಲಿ ಜುವೆಲ್ಸ್ ಕೂಡ ನೋಡ್ಬೋದು, ಲೆಹೆಂಗಾಸ್ ಆಗಿರ್ಬೋದು. ಚಿಕ್ಕಪೇಟೆಗೆ ಹೋದವರಿಗೆಲ್ಲ ಹೋಲ್ಸೇಲ್ ರೇಟಲ್ಲಿ ನೀವು ಬಟ್ಟೆ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲೇ ಸಿಗುತ್ತೆ. ಈ ಜುವೆಲ್ಸ್ ನೋಡ್ತಿರ್ಬೋದು, ಇದು ಕೂಡ ತುಂಬ ವರ್ತ್ ಅನ್ನಿಸ್ತು ಗೈಸ್ ನಮಗೆ. 150-200ಗೆಲ್ಲ ಇಯರಿಂಗ್ಸ್ ಸಿಗುತ್ತೆ.
ತುಂಬ ವೆರೈಟೀಸ್ ಇತ್ತು. ಇಲ್ಲೂ ನೋಡ್ಬೋದು ನೀವೆಲ್ಲ 10-20 ರುಪೀಸ್ಗೆಲ್ಲ ನಮಗೆ ಹೇರ್ ಬ್ಯಾಂಡ್ಸ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ತುಂಬ ಐಟಮ್ಸ್ ಇತ್ತು. ಹುಡುಗಿರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಕೂಡ ಹೇರ್ ಬ್ಯಾಂಡ್ ತಗೊಂಡೆ ಗಾಯ್ಸ್. ನೆಕ್ಸ್ಟು ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಹೋದ್ವಿ. ನೆಕ್ಸ್ಟ್ ಜ್ಯೂಸ್ ಕುಡಿದ್ವಿ ಗಾಯ್ಸ್. ಅಗೇನ್ ಮೆಟ್ರೋ ಕಡೆ ಮರಳಿ ಪಯಣ ನಮ್ಮದು ಸ್ಟಾರ್ಟ್ ಆಯಿತು. ಪಿ ಜಿ ಕಡೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಗಾಯ್ಸ್, ಸಾಕಾಗೋಯ್ತು. ವೇಟ್ ಮಾಡ್ತಾ ಇದ್ದೀವಿ. ಎಲ್ಚನಹಳ್ಳಿ ಕಡೆ ಬಂದು ರೀಚ್ ಆದ್ವಿ ಗಾಯ್ಸ್. ಇವಾಗ ಮತ್ತೆ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಪಿ ಜಿ ಕಡೆ ಹೋಗ್ತೀವಿ. ಫೈನಲಿ ಕ್ಯಾಬ್ ಬಂತು. ಇವಾಗ ಇಲ್ಲಿಂದ ಉಡುಪಿ ಹೋಟೆಲಲ್ಲಿ ಟೀ ಕುಡ್ಕೊಂಡು, ಹಾಗೆ ಟೀ ಜೊತೆ ಸ್ನ್ಯಾಕ್ಸ್ ಮಂಚೂರಿ ಕೂಡ ಆರ್ಡರ್ ಮಾಡಿದ್ವಿ. ಅದನ್ನು ತಿಂದ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಇಲ್ಲಿಂದ ಪಿ ಜಿ ಕಡೆ ಹೊರಟ್ವಿ ಗೈಸ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in the next vlog.